ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಬುಧವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಾರ್ನಿಂಗ್ ರೊಟೀನ್ ಹಾಗೆಯೇ ಬೆಳಗಿನ ಟೈಮ್ನಲ್ಲಿ ಜಾಸ್ತಿ ಟೈಮ್ ಆಗೋದ್ರೆ ಯಾವ ಥರ ಫಾಸ್ಟಾಗಿ ನಾನು ಅಡುಗೆ ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟದಾಗಿರುವಂಥ ಡೈಲಿ ರಂಗೋಲಿನ ನೋಡ್ಕೊಂಡು ಬನ್ನಿ. ಡೈಲಿ ಎಷ್ಟೊತ್ತಿಗೆ ಎದ್ದೇಳ್ತೀರಾ ಪೂಜಾ ಅಂತ ಕೇಳ್ತಿದ್ರಿ. ಡೈಲಿ ನಾನು ಒಂದು 5:30 ಇಂದ 6:30 ಅಥವಾ 7 ಗಂಟೆ ಇಷ್ಟರಲ್ಲಿ ನಾನು ಎದ್ಬಿಡ್ತೀನಿ. ಇನ್ನು ಸೋಮವಾರ ಶುಕ್ರವಾರ ಆದರೆ ಸ್ವಲ್ಪ ಬೇಗ ಎದ್ದೇಳಿರ್ತೀನಿ ಅಷ್ಟೇ. ಇವತ್ತು ಎದ್ದಿದ್ದು 7 ಗಂಟೆನೇ ಆಗಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲು ಅಮ್ಮ ತೊಳ್ಕೊಡ್ತಾರೆ, ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಡುಗೆ ಮನೆಗೆ ಬಂದಾಗ ಆಲ್ಮೋಸ್ಟ್ 7:45 ಅಷ್ಟಾಗಿತ್ತು. 8:30 ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಆಗಬೇಕು. ಇನ್ನು ಕಾಫಿ ಮಾಡ್ಕೋಬೇಕು, ತರಕಾರಿ ಎಲ್ಲ ಹೆಚ್ಚಿಟ್ಕೋಬೇಕು, ಅದೆಲ್ಲ ಕೆಲಸಗಳಿತ್ತು. ಅದನ್ನು ಯಾವ ಥರ ಫಾಸ್ಟಾಗಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಮಾಡೋ ಕೆಲಸ ಹಾಲನ್ನು ಕಾಯಲಿಕ್ಕೆ ಇಟ್ಕೊಂಡ್ಬಿಡ್ತೀನಿ. ಏಕೆಂದರೆ ಯಾರಾದ್ರೂ ಕಾಫಿ ಕೇಳಿದಾಗ, ಹಾಲೇನಾದರೂ ಕೇಳಿದಾಗ ಕೊಡೋದಕ್ಕೆ ಬೇಕಾಗುತ್ತೆ ಅಂತ. ಮೊದಲು ಕಾಯಿಸಿಟ್ಕೊಂಡ್ಬಿಡ್ತು ಅಂತಂದರೆ ಬೇಗ ಯಾವುದೇ ಕೆಲಸ ಆದ್ರೂ ಮಾಡ್ಕೋಬೋದು. ಕಾಫಿ ಬೇಕು ಅಂದರೆ ಕಾಫಿ ಮಾಡಿಕೊಡ್ಬೋದು, ಇನ್ನು ಹಾಲು ಬೇಕು ಅಂದರೆ ಅದನ್ನು ಹಾಗೆ ಕೊಡ್ಬೋದು, ಇಲ್ಲ ಟೀ ಬೇಕು ಅಂದರೆ ಟೀ ಮಾಡಿಕೊಡ್ಬೋದು ಅಂತ ಫಸ್ಟ್ ಮಾಡೋ ಕೆಲಸನೇ ಹಾಲನ್ನು ಕಾಯಲಿಕ್ಕೆ ಇಟ್ಕೊಳ್ಳೋದು. ನಂತರ ಮಿಕ್ಕೊಂಡಿರೋಂಥ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಇನ್ನು ತರಕಾರಿನೆಲ್ಲ ತೊಳ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ಒಂದು ಬೌಲ್ಗೆ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕಿ ಯಾವ್ಯಾವ ತರಕಾರಿನ ವಾಶ್ ಮಾಡ್ಕೊಳ್ಳೋದಿರುತ್ತೋ ಅದನ್ನೆಲ್ಲ ಒಂದೇ ಸಾರಿ ಇದ್ರೊಳಗಡೆ ಹಾಕ್ಬಿಡ್ತೀನಿ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಇಷ್ಟೇ ನೀರು ಸಾಕಾಗುತ್ತೆ. ಇನ್ನೊಂದು ಸಾರಿ ಚೆನ್ನಾಗಿರುವಂಥ ನೀರಿಂದ ವಾಶ್ ಮಾಡಿಕೊಂಡ್ರೆ ಆಗುತ್ತೆ ಅಂತ. ಇವತ್ತು ನಾನು ತಿಂಡಿಗೆ ಮಾಡ್ತಾ ಇರೋ ರೆಸಿಪಿ ಬಂದು ಉಪ್ಪಿಟ್ಟು. ನೀವುಗಳು ಮಾಡೋ ಥರನೇ ನಾನು ಉಪ್ಪಿಟ್ಟು ಮಾಡೋದು. ನಾನೇನು ಸ್ಪೆಷಲ್ ಏನು ಮಾಡೋದಿಲ್ಲ, ಆದರೆ ಯಾವ ಥರ ಫಾಸ್ಟಾಗಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನನಗೇನಾದರೂ ಬೆಳಿಗ್ಗೆ ಟೈಮ್ ಇತ್ತು ಅಂತ ಅಂದರೆ ಒಂದೇ ಸಾರಿ ತರಕಾರಿನೆಲ್ಲ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡು ಯಾವ್ಯಾವ ಪದಾರ್ಥ ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಆದರೆ ಟೈಮ್ ಇಲ್ಲ ಅಂತಂದಾಗ ಯಾವುದೇ ತರಕಾರಿ ಕಟ್ ಮಾಡಿಕೊಂಡು ಮೊದಲಿಗೆ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಅದಾದ ನಂತರ ಅಡುಗೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವಾಗಲೇ ಕಟ್ ಮಾಡಿ ಯಾವ್ಯಾವ ಪದಾರ್ಥ ಒಗ್ಗರಣೆಗೆ ಹಾಕಬೇಕು ಅದನ್ನು ಆ ಟೈಮ್ನಲ್ಲೇ ಕಟ್ ಮಾಡಿ ಹಾಕಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ಅದಕ್ಕೋಸ್ಕರ ತರಕಾರಿ ಕೂಡ ವಾಶ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡಲ್ಲಿ ಹಾಲು ಸಹ ಕಾಯ್ತಾ ಇತ್ತು. ಇನ್ನು ರವೆನೂ ಕೂಡ ನಾನು ಮೊದಲೇ ಹುರಿದು ಎತ್ತಿಟ್ಕೊಂಡಿರ್ತೀನಿ. ಈ ಕಾರಣಕ್ಕೋಸ್ಕರನೇ ಕೆಲವೊಂದು ಸಾರಿ ಕೆಲವೊಂದು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ಬಿಡ್ತು ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ರವೆನ ತಂದಾಗ ಅಂದರೆ ಬನ್ಸಿ ರವೆ ನಾವು ಬಳಸೋದು, ರವೆನ ತಂದಾಗ ಮೊದಲೇ ಹುರಿದು ಸ್ಟೋರ್ ಮಾಡ್ಕೊಂಡಿರ್ತೀನಿ. ಇನ್ನು ಕಡಲೆ ಬೀಜ ಕೂಡ ಅಷ್ಟೇ, ಅದೆಲ್ಲ ಕೂಲಾಗೋಷ್ಟರಲ್ಲಿ ಕಾಯಬೇಕಾಗುತ್ತೆ. ಸೊ ಹಾಗಾಗಿ ಮೊದಲೇ ಎಲ್ಲನೂ ಕೂಡ ಹುರಿಯುವಂಥದ್ದನ್ನು ಹುರಿದು ಸ್ಟೋರ್ ಮಾಡ್ಕೊಂಡಿದ್ರೆ ಈ ಥರ ಅಡುಗೆ ಮಾಡ್ಕೊಳ್ಳೋವಾಗ ತುಂಬಾ ಈಸಿ ಆಗುತ್ತೆ ಅಂತ.
ಇವಾಗ ಒಂದು ಕಡೆ ಬಾಣಲಿನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆನ ಹಾಕಿ ಅದನ್ನು ಸಿಮ್ನಲ್ಲಿ ಇಟ್ಕೊಂಡಿರ್ತೀನಿ ಆಯಿತಾ. ಅದು ನಿಧಾನವಾಗಿ ಕಾಯ್ತಾ ಇರುತ್ತೆ. ಅದು ಕಾದ ನಂತರ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿರ್ತೀನಿ. ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕಿ ಆವಾಗಲೂ ಕೂಡ ಸಿಮ್ಮಲ್ಲೇ ಇರುತ್ತೆ. ಮತ್ತು ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕಲ್ವ, ಸೊ ಹಾಗಾಗಿ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇರ್ತೀನಿ. ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡಲೆಬೇಳೆ, ಉದ್ದಿನಬೇಳೆ ಏನಿತ್ತಲ್ವ ಅದು ಕ್ರಿಸ್ಪಿಯಾಗಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಟೈಮ್ನಲ್ಲಿ ಈ ಥರ ಕಟ್ ಮಾಡಿಕೊಂಡು ಸೇರಿಸ್ಕೊಂಬಿಡೋದಷ್ಟೇ. ಇವಾಗ ಕರಿಬೇವಿನ ಸೊಪ್ಪು ಕೂಡ ಫ್ರೈ ಆಗ್ತಾ ಇತ್ತು. ಇವಾಗ ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ಳೋದು. ಅವಾಗಲೇ ಒಂದೊಂದೇ ಐಟಮ್ನ ಕಟ್ ಮಾಡಿ ಸೇರಿಸ್ಕೊಂಡು ಮಾಡ್ಕೋತೀನಿ. ಇನ್ನು ಶುಂಠಿ ಅದನ್ನು ಕೂಡ ಒಗ್ಗರಣೆಗೆ ಅಂದರೆ ಎಣ್ಣೆಗೆ ತುರಿದು ಸೇರಿಸ್ಕೊಂಬಿಡ್ತು ಅಂದರೆ ಅದ್ರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಒಂದೊಂದು ಹಸಿ ಶುಂಠಿ ಸಿಕ್ಕಿದಾಗ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಅಲ್ವಾ. ಸೊ ಅಂಥವ್ರಿಗೆ ಈ ಥರ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಬಿಡ್ತು ಅಂತಂದರೆ ಅದು ಕೂಡ ಗೊತ್ತಾಗೋದಿಲ್ಲ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇವಾಗ ಶುಂಠಿನ ಹಾಕಿದ ನಂತರ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು. ಇವಾಗಲೂ ಕೂಡ ಅದು ಸಿಮ್ನಲ್ಲೇ ಇರುತ್ತೆ. ಹಾಗೆ ಇನ್ನೊಂದು ಸೈಡಲ್ಲಿ ನೀರನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿರ್ತೀನಿ. ಟೈಮ್ ಇತ್ತು ಅಂದಾಗ ತಣ್ಣೀರನ್ನ ಹಾಕಿ ಕುದಿಸ್ಕೊಂಡು ಅದಾದ ನಂತರ ರವೆನ ಹಾಕ್ಕೋತೀನಿ. ಏನಾದ್ರೂ ಟೈಮ್ ಇಲ್ಲ ಅಂತ ಅಂದಾಗ ಈ ಥರ ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿರ್ತೀನಿ. ಅದು ಕುದಿದ ನಂತರ ಡೈರೆಕ್ಟಾಗಿ ಸೇರಿಸ್ಕೊಂಬಿಡೋದು. ಕಡಿಮೆ ಸಮಯದಲ್ಲಿ ಉಪ್ಪಿಟ್ಟು ರೆಡಿ ಆಗುತ್ತೆ. ನಿಜವಾಗ್ಲೂ ಕಡಿಮೆ ಸಮಯದಲ್ಲಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಇವಾಗ ನೀರನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಈರುಳ್ಳಿನೂ ಸಹ ಕಟ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಫ್ಲೇಮ್ ಮಾತ್ರ ಹೈಯಲ್ಲಿ ಇಟ್ಕೊಳ್ಳೋದಿಲ್ಲ, ಮೀಡಿಯಮ್ ಫ್ಲೇಮ್ನಲ್ಲೇ ಇಲ್ಲಾಂದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೋತಾ ಇರ್ತೀನಿ. ಫ್ರೈ ಮಾಡ್ಕೊಳ್ಳೋವಾಗ ಮಾತ್ರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿರ್ತೀನಿ. ಇನ್ನು ಈ ಥರ ಏನಾದ್ರೂ ಕಟ್ ಮಾಡ್ಕೊಳ್ತಾ ಇದ್ದರೆ ಆ ಟೈಮ್ನಲ್ಲಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿರ್ತೀನಿ. ಇಂಥ ಟೈಮ್ನಲ್ಲಿ ಈರುಳ್ಳಿನ ಸಣ್ಣದಾಗೂ ಕೂಡ ಕಟ್ ಮಾಡ್ಕೋಬಾರ್ದು, ಇನ್ನು ಸಣ್ಣದಾಗಿ ಉದ್ದುದಾಗಿ ಕೂಡ ಕಟ್ ಮಾಡ್ಕೋಬಾರ್ದು. ಮೀಡಿಯಮ್ ಆಗಿ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೂ ಕೂಡ ಲೇಟಾಗಿ ಫ್ರೈ ಆಗುತ್ತೆ, ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡ್ಕೊಂಡ್ರೂ ಕೂಡ ಲೇಟಾಗಿ ಫ್ರೈ ಆಗುತ್ತೆ. ಬೇಕಿದ್ರೆ ನೀವು ಕೂಡ ಅಬ್ಸರ್ವ್ ಮಾಡಿ ನೋಡಿ. ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋವಾಗ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ. ಈ ಹಂತದಲ್ಲೇ ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೊಂಡು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಈರುಳ್ಳಿನ ಸಿಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋತಾ ಇರ್ತೀನಿ. ಆ ಟೈಮ್ನಲ್ಲಿ ಅಂದರೆ ಈರುಳ್ಳಿ ಫ್ರೈ ಆಗೋ ಟೈಮ್ನಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ನೂ ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದು. ಕೆಲವರು ತರಕಾರಿನ ಸೆಪ್ರೇಟಾಗಿ ಬೇಯಿಸ್ಕೊಂಡು ಸಹ ಸೇರಿಸ್ಕೋತಾರೆ. ನಾನು ಯಾವತ್ತೂ ಉಪ್ಪಿಟ್ಟಿಗೆ ಸೆಪ್ರೇಟಾಗಿ ಬೇಯಿಸ್ಕೊಂಡು ಸೇರಿಸ್ಕೊಂಡಿಲ್ಲ. ಡೈರೆಕ್ಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಬಿಡ್ತು ಅಂತಂದರೆ ಅದರಲ್ಲೇ ತರಕಾರಿ ಬೆಂದೋಗ್ಬಿಡುತ್ತೆ. ಅದನ್ನು ಸೆಪ್ರೇಟಾಗಿ ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಇವಾಗ ಕ್ಯಾರೆಟ್ ಸಹ ಕಟ್ ಮಾಡಾಯಿತು. ಇನ್ನು ಬೀನ್ಸ್ನೂ ಸಹ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು. ನಾನು ಇದನ್ನು ಅಂದರೆ ಈ ವಿಡಿಯೋನ 2x ಅಲ್ಲಿ ಹಾಕಿ ಎಡಿಟ್ ಮಾಡಿದ್ದೀನಿ. ಸೊ ಹಾಗಾಗಿ ನಿಮಗೆ ಫಾಸ್ಟಾಗಿ ಕಾಣಿಸ್ತಾ ಇದೆ ಅಷ್ಟೇ. ಈ ಥರ ನಿಮಗೇನಾದ್ರೂ ಟೈಮ್ ಇಲ್ಲ ಅಂದಾಗ, ಕಡಿಮೆ ಟೈಮ್ ಇತ್ತು ಅಂದಾಗ ನೀವು ಯಾವ ರೆಸಿಪಿನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ಅವಲಕ್ಕಿ ಉಪ್ಪಿಟ್ಟ, ಈ ಥರ ಉಪ್ಪಿಟ್ಟ, ಇಲ್ಲ ರವೆ ದೋಸೆನ, ಇಲ್ಲಾಂದರೆ ಗೋಧಿ ದೋಸೆನ ಅಂತ ಕಮೆಂಟ್ ಮಾಡಿ. ಯಾವುದು ಈಸಿ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಕ್ಯಾರೆಟ್ ಬೀನ್ಸ್ ಸಹ ಕಟ್ ಮಾಡಾಯಿತು. ಇದನ್ನು ಇದರೊಳಗಡೆ ಸೇರಿಸ್ಕೊಳ್ಳೋದು. ಈರುಳ್ಳಿ ಅಷ್ಟರಲ್ಲಿ ಫ್ರೈ ಆಗಿರುತ್ತೆ ಆಯಿತಾ. ಇವಾಗ ತರಕಾರಿನ ಹಾಕಿದ ನಂತರ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋತಾ ಇರ್ತೀನಿ. ಮಧ್ಯದಲ್ಲಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸಹ ಫ್ರೈ ಮಾಡ್ಕೋತಾ ಇರ್ತೀನಿ. ಇದು ಫ್ರೈ ಆಗೋ ಅಷ್ಟರಲ್ಲಿ ಇನ್ನು ಟೊಮ್ಯಾಟೊ ಸಹ ಬೇಕು ಅಲ್ವಾ, ಅದನ್ನು ಸಹ ಕಟ್ ಮಾಡ್ಕೊಳ್ಳೋದು. ಟೊಮ್ಯಾಟೊನು ಕೂಡ ತೀರಾ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಹಾಕಿದ ತಕ್ಷಣ ಪಟ್ಟಂತ ಫ್ರೈ ಆಗಿಬಿಡುತ್ತೆ. ಅದು ಸ್ವಲ್ಪ ದಪ್ಪ ಆದ್ರೂ ಕೂಡ ಅದು ಫ್ರೈ ಆಗಿ ಸಾಫ್ಟಾಗಿ ಸಿಪ್ಪೆಲ್ಲ ಬಿಟ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇರೋದು. ಟೊಮ್ಯಾಟೊನ ಹಾಕಿದ ನಂತರ ಅದು ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ಆಲ್ರೆಡಿ ಮೊದಲೇ ಉಪ್ಪನ್ನು ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ಇವಾಗ ಟೊಮ್ಯಾಟೊನು ಕೂಡ ಫ್ರೈ ಆಗ್ತಾ ಇತ್ತು. ಇನ್ನು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಳ್ಳೋದಿತ್ತು ಕೊನೆಯಲ್ಲಿ ಸೇರಿಸ್ಕೊಳ್ಳೋದಕ್ಕೆ. ಹಾಗಾಗಿ ಅದನ್ನು ಸಹ ಕಟ್ ಮಾಡ್ಕೊಳ್ಳೋದು. ಕಟ್ ಮಾಡ್ಕೊಂಡಿದ ನಂತರ ಇನ್ನು ಕೌಂಟರ್ ಟಾಪ್ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಯಾವುದು ಕೂಡ ಕಟ್ ಮಾಡ್ಕೊಳ್ಳೋದಿರಲ್ಲ. ಇನ್ನೊಂದು ತೆಂಗಿನಕಾಯಿ ತುರ್ಕೊಳ್ಳೋದಿರುತ್ತೆ ಅಷ್ಟೇ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ತರಕಾರಿ ಬೇಯೋದಕ್ಕೆ ಇಟ್ಕೊಂಡು ಇನ್ನು ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಸಿಪ್ಪೆ ಏನಿತ್ತು ಅದಕ್ಕೆಲ್ಲ ಎತ್ತಿಟ್ಕೊಂಡಿರ್ತೀನಲ್ವ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು. ಸಿಂಕ್ಗೆಲ್ಲ ತೆಗೆದು ಹಾಕ್ಬಿಡ್ತೀನಿ ನಾನು. ಅಂದರೆ ಸಿಪ್ಪೆನೆಲ್ಲ ಬಾಕ್ಸಿಗೆ ಎತ್ತು ಹಾಕ್ಕೊಂಡಿರ್ತೀನಿ. ಇನ್ನು ತೊಳೆಯೋ ಪಾತ್ರೆ ಏನಿತ್ತು ಅದನ್ನೆಲ್ಲ ಸಿಂಕ್ಗೆ ಹಾಕ್ಬಿಡ್ತೀನಿ. ಅವಾಗ ಕೌಂಟರ್ ಟಾಪ್ ಕೂಡ ಖಾಲಿ ಆಗಿರುತ್ತೆ, ಹಾಗೆ ನೀಟಾಗೂ ಕೂಡ ಇರುತ್ತೆ. ಅಷ್ಟರಲ್ಲಿ ತರಕಾರಿ ಸಹ ಬೆಂದಿತ್ತು. ಇವಾಗ ರವೆನ ಸೇರಿಸ್ಕೊತಾ ಇದ್ದೀನಿ. ನಾನು 1.5 ಕಪ್ನಷ್ಟು ರವೆನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ 4 ಕಪ್ನಷ್ಟು ನೀರನ್ನು ಬಿಸಿಗೆ ಇಟ್ಟಿದ್ದೆ. ಬೇಕು ಅಂತಂದರೆ 5 ಕಪ್ಪು ಸಹ ಸೇರಿಸ್ಕೋಬೋದು. ನಾನಿವತ್ತು ಉದ್ರುದ್ರಾಗಿ ಉಪ್ಪಿಟ್ಟನ್ನ ಮಾಡ್ತಾ ಇರೋದ್ರಿಂದ 4ರಿಂದ 4.5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು 1 ಕಪ್ನಷ್ಟು ಬನ್ಸಿ ರವೆಗೆ 2.5 ಕಪ್ ಅಥವಾ 3 ಕಪ್ಪಷ್ಟು ನೀರು ಕನ್ಸಿಸ್ಟೆನ್ಸಿಗೆ ಪರ್ಫೆಕ್ಟ್ ಆಗಿರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇವಾಗ
ರವೆನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದೀತಾ ಇರುವಂಥ ನೀರನ್ನು ಈ ಥರ ಸ್ವಲ್ಪನೇ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಸೇರಿಸ್ಕೋತೀನಿ. ಕುದೀತಾ ಇರುವಂಥ ನೀರನ್ನು ಹಾಕ್ಕೊಳ್ಳೋವಾಗ ಸೈಡಲ್ಲೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಮಾತ್ರ ಓಪನ್ ಮಾಡಿಕೊಂಡು ಬಿಸಿ ನೀರನ್ನು ಹಾಕ್ಕೊಳ್ಳೋದ್ರಿಂದ ಎಲ್ಲೂ ಕೂಡ ಸಿಡಿಯಲ್ಲ. ಅಡುಗೆ ಮನೆ ಕೂಡ ತುಂಬ ನೀಟಾಗಿರುತ್ತೆ. ಈವನ್ ಬಟ್ಟೆಗೂ ಕೂಡ ಸಿಡ್ದಿರಲ್ಲ. ಗ್ಯಾಸ್ ಸ್ಟವ್ ಮತ್ತು ಈ ಟೈಲ್ಸ್ ಮೇಲೆಲ್ಲ ಕೂಡ ಅದು ಎಗ್ರಿರಲ್ಲ. ಹಾಗಾಗಿ ನಂತರ ಅದನ್ನು ಸ್ವಲ್ಪ ಹೊತ್ತು 1 ನಿಮಿಷ ಬಿಟ್ಟರೆ ಕಂಪ್ಲೀಟಾಗಿ ನೀರು ಡ್ರೈ ಆಗಿರುತ್ತೆ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸಿಮ್ನಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊತೀನಿ ದಮ್ ಕಟ್ಕೊಂಡು. ಅದಾದ ನಂತರ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಒಂದು 5 ನಿಮಿಷ ಟೈಮ್ ಇತ್ತಲ್ವ, ಆ ಟೈಮ್ನಲ್ಲಿ ಈ ಥರ ತೆಂಗಿನಕಾಯಿನ ತುರಿದಿಟ್ಕೊಳ್ಳೋದು, ಕಾಫಿ ಏನಾದರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳೋದು, ಆ ಥರ ಮಾಡ್ಕೋತೀನಿ. ಇವಾಗ ಪರ್ಫೆಕ್ಟಾಗಿ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ, ಎಷ್ಟು ಉದ್ರುದ್ರಾಗಿ ರೆಡಿಯಾಗಿದೆ. ನೀವು ತೆಳುವಾಗಿ ಉಪ್ಪಿಟ್ಟನ್ನ ಮಾಡಿ ನೋಡಿ. ತೆಳುವಾಗಿ ಮಾಡಿದಾಗ ಜಾಸ್ತಿ ಟೈಮ್ ಬೇಕಾಗುತ್ತೆ ಉಪ್ಪಿಟ್ಟು ರೆಡಿ ಆಗೋದಕ್ಕೆ. ಹಾಗೆ ನೀವು ಉದ್ರುದ್ರಾಗಿ ಉಪ್ಪಿಟ್ಟನ್ನ ರೆಡಿ ಮಾಡಿ ನೋಡಿ. ಈ ಥರ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಕಡಿಮೆ ಟೈಮ್ ಇದ್ದರೆ ಸಾಕಾಗುತ್ತೆ. ಬೇಕಿದ್ದರೆ ಅಬ್ಸರ್ವ್ ಮಾಡಿ ನೋಡಿ. ಹಾಗೆ ಇವಾಗ ನೋಡಿ ಎಷ್ಟು ಕರೆಕ್ಟಾಗಿ ಉಪ್ಪಿಟ್ಟು ರೆಡಿಯಾಗಿತ್ತು. ಬೇಕು ಅಂದರೆ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೋಬೋದು. ನಾನು ಟೊಮ್ಯಾಟೋನೇ ಜಾಸ್ತಿ ಬಳಸ್ಕೊಂಡಿರೋದ್ರಿಂದ ನಿಂಬೆಹಣ್ಣಿನ ರಸ ಏನು ಹಾಕ್ಕೊಂಡಿಲ್ಲ. ಮತ್ತು ಅದನ್ನು ಈ ಥರ ಫ್ಲ್ಯಾಟ್ ಮಾಡಿಕೊಂಡು ಮತ್ತೆ ಒಂದು 5 ನಿಮಿಷ ಬಿಡ್ತೀನಿ ಟೈಮ್ ಇತ್ತು ಅಂದರೆ. ಇಲ್ಲಾಂದರೆ ಹಾಗೆ ಸರ್ವ್ ಮಾಡ್ಕೋಬೋದು. ಕರೆಕ್ಟಾಗಿಯೇ ಬೆಂದಿರುತ್ತೆ, ಪರ್ಫೆಕ್ಟಾಗಿ ಬೆಂದಿರುತ್ತೆ. ಇವಾಗಲೇ ಏನು ಬೇಕಾಗಿರಲಿಲ್ಲ, ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇದೇ ಥರ ಫ್ಲ್ಯಾಟಾಗಿ ಇಟ್ಟಿರ್ತೀನಿ. ಬಿಸಿ ಕೂಡ ಹಾಗೇ ಇರುತ್ತೆ, ಬೇಗ ತಣ್ಣಗಾಗೋದಿಲ್ಲ. ಹಾಗಾಗಿ ಇವಾಗ ಉಪ್ಪಿಟ್ಟನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಉದ್ರುದ್ರಾಗಿ ಪರ್ಫೆಕ್ಟಾಗಿ ಉಪ್ಪಿಟ್ಟು ರೆಡಿಯಾಗಿದೆ ಅಂತ. ನೀವು ಕೆಲವೊಂದು ಸಾರಿ ಅಬ್ಸರ್ವ್ ಮಾಡಿರ್ಬೋದು, ನಾವು ತುಂಬ ಟೈಮ್ ತೊಗೊಂಡು ಇವತ್ತು ಚೆನ್ನಾಗಿ ಅಡುಗೆ ಮಾಡಬೇಕು ಅಂತ ಮೊದಲಿಗೆ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡು ಅದಾದ ನಂತರ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ. ಇದು ಅಂತಲ್ಲ, ಯಾವುದೇ ಅಡುಗೆ ಆದ್ರೂ ಪರವಾಗಿಲ್ಲ, ಅವತ್ತು ಚೆನ್ನಾಗೇ ಆಗಿರೋದಿಲ್ಲ. ಏನಾದ್ರೂ ನಾವು ಹರಿಬರಿಯಲ್ಲಿ ಮಾಡ್ತಾ ಇರ್ತೀವಿ, ಅಯ್ಯೋ ಸೀದೋಗ್ಬಿಡುತ್ತೆ, ಅಯ್ಯೋ ಅದಾಗ್ಬಿಡುತ್ತೆ, ಅಯ್ಯೋ ರುಬ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತ ಅರ್ಧಂಬರ್ಧ ರುಬ್ಬಿ ಅಡುಗೆ ಮಾಡಿರ್ತೀವಿ ನೋಡಿ, ಅವತ್ತು ನಿಜವಾಗ್ಲೂ ಅಡುಗೆ ಸೂಪರಾಗಿ ಆಗಿರುತ್ತೆ. ತುಂಬ ಸತಿ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಿಮಗೂ ಯಾರಿಗಾದ್ರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ತಿಂಡಿ ಜೊತೆ ಒಂದು ಒಳ್ಳೆ ಕಾಫಿ ಇದ್ದರೆ ಸಖತ್ತಾಗಿರುತ್ತೆ. ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಇನ್ಸ್ಟೆಂಟ್ ಕಾಫಿನೇ ಮಾಡ್ಕೋತಾ ಇದ್ದೀನಿ. ನನಗಂತೂ ಏನಾದ್ರೂ ಕಾಫಿ ಟೈಮ್ನಲ್ಲಿ ತಿನ್ನಬೇಕು ಅಂತ ಅನಿಸುತ್ತೆ, ಆಯಿತಾ. ಅಂದರೆ ಈ ತಿಂಡಿ ಟೈಮ್ನಲ್ಲೇ ಜಾಸ್ತಿ ಇಷ್ಟ ಆಗುತ್ತೆ ಕಾಫಿ ಕುಡಿಬೇಕು ಅಂತ. ಬೆಳಿಗ್ಗೆ ಎದ್ದಿದ ತಕ್ಷಣ ಏನೂ ಅನಿಸಲ್ಲ ಕಾಫಿ ಕುಡಿಬೇಕು ಅಂತ, ಇನ್ನು ತಿಂಡಿ ಆದಮೇಲೆ ಏನೂ ಅನಿಸಲ್ಲ, ತಿಂಡಿ ಟೈಮ್ನಲ್ಲೇ ಕುಡಿಬೇಕು ಅಂತ ಅನಿಸುತ್ತೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನದ ಅಡುಗೆಗೋಸ್ಕರ ಅಂತ ಬಟರ್ ನಾನ್ ಮಾಡಿ, ಅಂದರೆ ಗಾರ್ಲಿಕ್ ಬಟರ್ ನಾನ್ ಮಾಡಿ ಕಾಜು ಪನ್ನೀರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೆ. ಹಾಗಾಗಿ ಸ್ವಲ್ಪ ಐಟಮ್ಸ್ಗಳು ಕಡಿಮೆ ಇತ್ತು. ಮೇಯ್ನಾಗಿ ಬಟರ್ ಬೇಕಾಗಿತ್ತು, ಅದಕ್ಕೋಸ್ಕರ ಬೆಣ್ಣೆ, ನಿಂಬೆಹಣ್ಣು ಮತ್ತು ಸ್ವಲ್ಪ ಫ್ರೆಶ್ ಕ್ರೀಮ್ ಸಹ ಬೇಕಾಗಿತ್ತು. ಅದ್ರ ಜೊತೆ ಮೈದಾ ಹಿಟ್ಟು, ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗಿತ್ತು. ಸೊ ಹಾಗಾಗಿ ಇನ್ಸ್ಟಾಮಾರ್ಟಿಂದ ಆರ್ಡರ್ ಮಾಡ್ಕೊಂಡಿದ್ದೆ, ಅದು ಸಹ ಬಂದಿತ್ತು. ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋತಾ ಇದ್ದೆ. ಅದಾದ ನಂತರ ಪನ್ನೀರಲ್ಲಿ ಅರ್ಧ ಕೆಜಿಯಷ್ಟು ಪನ್ನೀರ್ ಇದೆ, 500 ಗ್ರಾಮ್ನಷ್ಟು. ಅದರಲ್ಲಿ 3/4 ಭಾಗದಷ್ಟು ಕಟ್ ಮಾಡ್ಕೊಂಡು ಮಾಡ್ಕೋತಾ ಇದ್ದೀನಿ. 2 ಟೈಮ್ಗೆ ಒಂದೇ ಸರಿ ಮಾಡ್ಕೊಂಬಿಡ್ತೀನಿ, ಆಯಿತಾ. ಆಲ್ರೆಡಿ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಇನ್ನು ಮಧ್ಯಾಹ್ನ ಮತ್ತು ಸಾಯಂಕಾಲಕ್ಕೆ 1 ಟೈಮ್ಗೆ ಏನು ಮಾಡೋದು ಈ ಥರ ಗ್ರೇವಿಗಳನ್ನೆಲ್ಲ 2 ಟೈಮ್ಗಾದರೆ ಚೆನ್ನಾಗಿರುತ್ತೆ. ಬೇಕು ಅಂದರೆ ಸಾಯಂಕಾಲ ಸ್ವಲ್ಪ ರೈಸ್ ಮಾಡಿಕೊಂಡು ಮೊಸರನ್ನ ಮಾಡ್ಕೊಳ್ಳೋಣ ಅಂತ 2 ಟೈಮ್ಗೆ ಆಗೋ ಥರನೇ ಇಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಬೆಳ್ಳುಳ್ಳಿನೂ ಸಹ ಕಟ್ ಮಾಡ್ಕೊಳ್ಳೋದಿತ್ತು ಸಣ್ಣದಾಗಿ. ನೀವೇನಾದ್ರೂ ಬೆಳ್ಳುಳ್ಳಿ ಕಟ್ ಮಾಡ್ಕೋಬೇಕು ಅಂತ ಅಂದರೆ ಬೆಳ್ಳುಳ್ಳಿ ಎಷ್ಟನ್ನ ಬಿಡಿಸಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಥರ ಮಾಡ್ಕೋತೀರಾ, ಇಲ್ಲಾಂದರೆ ತುರ್ಕೋತೀರಾ, ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡ್ಕೋತೀರಾ ಅಂತ ಹೇಳಿ. ಈ ನಡುವೆ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಬೆಳ್ಳುಳ್ಳಿನ. ನಾರ್ಮಲಾಗಿ ನಾವು ಹೊರಗಡೆ ತಂದಾಗ ಚಿಕ್ಕದು ಎಸ್ಳು ಬರುತ್ತಲ್ವ, ಆ ಥರ ಬೆಳ್ಳುಳ್ಳಿ ಸಿಗುತ್ತೆ. ಈ ಆನ್ಲೈನಲ್ಲಿ ತರಿಸ್ಕೊಂಡಾಗ ಈ ನೋಡಿ ಎಷ್ಟು ದಪ್ಪ ಇದೆ ಎಸ್ಳುಗಳು ಅಂತಂದರೆ, ಒಂದು ನಾಟಿ ಬೆಳ್ಳುಳ್ಳಿ ಗಡ್ಡೆ ಬರುತ್ತಲ್ವ ಆ ಥರ ಇತ್ತು. ಸಿಪ್ಪೆ ತೆಗೆಯೋದು ಕೂಡ ಇದು ತುಂಬ ಈಸಿ ಅಂತ ಅನ್ನಿಸ್ತು. ಕಟ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಳ್ಳುವಾಗ ತುಂಬ ಈಸಿ ಅನಿಸುತ್ತೆ. ಆದರೆ ನಾಟಿ ಬೆಳ್ಳುಳ್ಳಿಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಫ್ರೇಗ್ರೆನ್ಸ್ ಮತ್ತು ಫ್ಲೇವರ್ ಎರಡೂ ಕಡಿಮೆ ಅಂತ ಅನ್ನಿಸ್ತು. ನೀವು ಯಾವತ್ತಾದ್ರೂ ಈ ಥರ ಅಂದರೆ ಸ್ವಲ್ಪ ದಪ್ಪ ಬೆಳ್ಳುಳ್ಳಿ ಎಸ್ಳು ಬರುತ್ತಲ್ವ ಆ ಥರದ್ದು ಟ್ರೈ ಮಾಡಿದ್ದೀರಾ? ನಾಟಿ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಕಡಿಮೆ ಅಂತಲೇ ಅನಿಸುತ್ತೆ ಅಲ್ವಾ. ಇವಾಗ
ಬೆಳ್ಳುಳ್ಳಿ ಸಹ ಬೇಕಾಗಿತ್ತು, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡ್ತಿದ್ದೀರಲ್ವ ಎಷ್ಟು ದೊಡ್ಡ ಗಡ್ಡೆ ಇದೆ. ಆರಾಮಾಗಿ ಈರುಳ್ಳಿನ ಕಟ್ ಮಾಡ್ಕೋತೀವಲ್ವ ಅದೇ ಥರನೇ ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಅಲ್ವಾ, ಸೊ ಹಾಗಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನು ತುಂಬ ಸಣ್ಣದೇನಾದರೂ ಇತ್ತು ಅಂತಂದರೆ ಈ ಚಿಕ್ಕ ತುರಿಯೋ ಮಣೆ ಇದೆ ಅಲ್ವಾ, ಅದರಲ್ಲಿ ತುರಿದಿಟ್ಕೊಂಡ್ಬಿಡ್ತಿದ್ದೆ. ಸ್ವಲ್ಪ ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಳ್ಳೋದಿತ್ತು. ರೆಸಿಪಿ ಎಲ್ಲ ಶೂಟ್ ಮಾಡಿ ಲಂಚ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನೇನು ಡಿನ್ನರ್ ಮಾಡ್ಕೋಬೇಕಾಗಿತ್ತು. ಅಷ್ಟರಲ್ಲಿ ಅವರೆಕಾಳು ಮತ್ತು ಹಸಿ ಬಟಾಣಿನೂ ಕೂಡ ತೊಗೊಂಡು ಬಂದಿದ್ವಿ. ಅದನ್ನೆಲ್ಲ ಬಿಡಿಸಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಯಾವಾಗ್ಲೂ ಸೀಸನಲ್ಲಿ ಸಿಗುವಂಥ ಪದಾರ್ಥಗಳೇ ಬೆಸ್ಟ್ ಅಂತ ಅನಿಸುತ್ತೆ. ಇವಾಗ ಹಸಿ ಬಟಾಣಿ ಆಗಿರ್ಬೋದು, ಸೀಸನಲ್ಲಿ ಎಷ್ಟು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಅದೇ ಸೀಸನ್ ಇಲ್ಲದೆ ಇದ್ದಾಗ ಆ ಕಾಳುಗಳು ನೋಡೋದೇ ಒಂಥರ ಇರುತ್ತೆ. ಇನ್ನು ಫ್ರೀಸರಲ್ಲಿ ಇಟ್ಕೊಂಡು ಫ್ರೀಸ್ ಮಾಡ್ಕೊಂಡು ಬಳಸ್ತೀವಲ್ವ, ಅದು ಒಂಥರ ಇರುತ್ತೆ. ಸೀಸನ್ ಯಾವಾಗಿರುತ್ತಲ್ವ ಆವಾಗ ಏನೇನು ಐಟಮ್ಗಳು ಮಾಡ್ಕೊಂಡು ತಿನ್ಕೋಬೇಕೋ ಅದನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡು ತಿನ್ಕೊಂಡ್ಬಿಡ್ಬೇಕು. ಇವಾಗ ಸೀಸನ್ ಎಲ್ಲ ಕ್ಲೋಸ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಅವರೆಕಾಳಂತೂ ಸಿಗ್ತಾನೆ ಇಲ್ಲ, ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಅವರೆಕಾಳಂತೂ. ಅವರೆಕಾಳಿಗೆ ಹೋಲಿಸ್ಕೊಂಡ್ರೆ ಹಸಿ ಬಟಾಣಿನೇ ರೇಟ್ ಕಡಿಮೆ ಅಂತ ಅನಿಸುತ್ತೆ. ಹಸಿ ಬಟಾಣಿ ತೊಗೊಂಡು ಬಂದಾಗ ಒಂದು 4ರಿಂದ 5 kg ತೊಗೊಂಡು ಬಂದು ಆರಾಮಾಗಿ ಫ್ರೀಸರ್ನಲ್ಲಿ ಸ್ಟೋರ್ ಮಾಡ್ಕೊಬೋದು. ತೊಗೊಂಡು ಬಂದಿದ್ದೆ 1 kg ಅಷ್ಟು. ತುಂಬ ಚೆನ್ನಾಗಿತ್ತು. ಒಂದು ಕಾಳು ಕೂಡ ಎಳ್ಸ್ ಅಂತ ಅಂತಾರಲ್ವ ಆ ಥರ ಇರಲೇ ಇಲ್ಲ, ಪರ್ಫೆಕ್ಟ್ ಆಗಿತ್ತು. ಅದನ್ನು ಕೂಡ ಬಿಡಿಸ್ಕೊಂಡು ನಾಳೆ ಇನ್ನೊಂದು ಸಾರಿ 2-3 kg ತೊಗೊಂಡು ಬಂದು ಫ್ರೀಸರಲ್ಲಿ, ಅಂದರೆ ಫ್ಯೂಚರಿಗೆ ಬೇಕಾಗುತ್ತಲ್ಲ ಅದನ್ನು ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟೋರ್ ಮಾಡ್ಕೊಳ್ಳೋವಾಗ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಇವಾಗ ಅವರೆಕಾಳೆಲ್ಲ ಬಿಡಿಸಿದ್ದಾಯಿತು. ಇನ್ನು ಹಸಿ ಬಟಾಣಿ ಸಹ ಬಿಡಿಸ್ಕೊಳ್ಳೋದಿತ್ತು, ಅದನ್ನು ಕೂಡ ಬಿಡಿಸಿ ಸ್ಟೋರ್ ಮಾಡ್ಕೊಳ್ಳೋದು. ಈ ಥರ ಏನಾದ್ರೂ ಜಾಸ್ತಿ ಟೈಮ್ ತೊಗೊಳುತ್ತೆ, ನಿಂತ್ಕೊಂಡೆಲ್ಲ ಮಾಡೋದಕ್ಕಾಗೋದಿಲ್ಲ ಈ ಕೆಲಸಗಳನ್ನ. ಹಾಗಾಗಿ ಟಿ ವಿ ನೋಡಿಕೊಂಡು ನಮ್ಗೆ ಇಷ್ಟ ಆಗಿರೋಂಥ ಸಾಂಗ್ಸ್ ಹಾಕ್ಕೊಂಡು, ಇಲ್ಲ ಅಂತಂದರೆ ಇರುತ್ತಲ್ವ ಅತ್ತೆ ಸೊಸೆ ಮಧ್ಯ ಕೆಲವೊಂದಷ್ಟು ಗಾಸಿಪ್ಗಳು, ಅದನ್ನೆಲ್ಲ ಮಾತಾಡಿಕೊಂಡು ಬಿಡಿಸ್ಕೊತಾ ಇರ್ತೀವಿ. ಆ ಥರ ಮಾಡಿದಾಗ್ಲೇ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಕೆಲಸ ಮಾಡ್ತಾಯಿದ್ದೀವಿ ಅಂತಲೂ ಕೂಡ ಗೊತ್ತಾಗಲ್ಲ. ನಾವು ಸುಮ್ಮನೆ ಒಬ್ಬರೇ ನಿಂತ್ಕೊಂಡು ಇಲ್ಲಾಂದರೆ ಒಬ್ಬರೇ ಕೂತ್ಕೊಂಡು ಬಿಡಿಸ್ತಾ ಇದ್ದರೆ ಕೈ ಕೂಡ ನೋವ್ತಾ ಇರುತ್ತೆ, ಈ ಉಗುರು ಕಣ್ಣೆಲ್ಲ ನೋವ್ತಾ ಇರುತ್ತೆ. ಅದ್ರ ಬದಲು ಯಾರಾದ್ರೂ ಜೊತೆಗೆ ಇಟ್ಕೊಂಡು ಈ ಥರ ಮಾತಾಡಿಕೊಂಡು ಕೆಲಸ ಮಾಡ್ಕೋತಾ ಇದ್ದರೆ ಆರಾಮಾಗಿ ಕೆಲಸ ಸಹ ಮುಗಿಯುತ್ತೆ. ಇವಾಗ ಎಲ್ಲ ಕೂಡ ರೆಡಿ ಆಯಿತು, ಬಿಡಿಸಿದ್ದೆಲ್ಲ. ಇವಾಗ ಏನಿದ್ರೂ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು. ನಾನು ಜಾಸ್ತಿ ಏನಾದರೂ ತೊಗೊಂಡು ಬಂದಾಗ ಯಾವ ಥರ ಸ್ಟೋರ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಇವತ್ತು ನಾರ್ಮಲಾಗಿ ಫ್ರಿಜ್ನಲ್ಲಿ ಇಟ್ಕೋತೀನಿ. ಫ್ರೀಸರ್ನಲ್ಲಿ ಇಟ್ಕೊಳ್ಳೋದೇ ಬೇರೆ ಥರ ಇರುತ್ತೆ, ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳೋದೇ ಬೇರೆ ಥರ ಇರುತ್ತೆ. ಇದನ್ನು ಇನ್ಸ್ಟೆಂಟಾಗಿ ಬಳಸ್ಕೊಂಡ್ಬಿಡ್ತೀನಿ, ಅಂದರೆ 1 ವೀಕ್ ಒಳಗಡೆ ಬಳಸ್ಕೊಳ್ಳೋದು. ಹಾಗಾಗಿ ಫ್ರಿಜ್ನಲ್ಲೇ ಸ್ಟೋರ್ ಮಾಡ್ಕೊಳ್ಳೋದು. ಈ ಹಸಿ ಬಟಾಣಿ ನೋಡ್ತಾ ಇದ್ದರೆ ನನ್ನ ಕಣ್ಣೇ ತಾಕುತ್ತೇನೋ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಅವರೆಕಾಳು ಕೂಡ ಅಷ್ಟೇ, ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ಅಲ್ವಾ. ನಮ್ಗೆ ಹೊಟ್ಟೆ ನೋವು ಬರದೇ ಇದ್ದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನೋಡ್ತಾ ಇದ್ರೇ ತಿನ್ಕೋಬೇಕು ಅನಿಸ್ತಾ ಇತ್ತು, ಅಷ್ಟು ಮುದ್ದ ಕಾಣಿಸ್ತಾ ಇತ್ತು. ಇನ್ನು ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡು ಬಂದಿದ್ದೆ, 1 ಕಟ್ 10 ರೂಪಾಯಿನೋ. ಅದನ್ನು ಕೂಡ ನೀಟಾಗಿ ಬಿಡಿಸಿ ನೋಡಿ, ಬರೀ ಬೇರು ಮಾತ್ರ ತೆಗೆದಿದ್ದೀನಿ. ಅದರದ್ದು ಕಾಂಡ ಇರುತ್ತಲ್ವ, ಅಂದರೆ ಸ್ವಲ್ಪ ಕಡ್ಡಿ ಥರ ಇರುತ್ತಲ್ವ, ಅದು ಯಾವುದು ಬಿಡಿಸಿಟ್ಟಿಲ್ಲ. ನೀಟಾಗಿ ಅದ್ರ ಸಮೇತನೇ ಕ್ಲೀನ್ ಮಾಡಿಕೊಂಡು ಈ ಥರ ಸ್ಟೋರ್ ಮಾಡ್ಕೋತೀನಿ. ಹಳೆ ಕೊತ್ತಂಬರಿ ಸೊಪ್ಪು ಏನಿರುತ್ತೆ ಅಲ್ವಾ, ಅದಕ್ಕೇನು ಟಿಶ್ಯೂ ಪೇಪರ್ ಏನು ಹಾಕಿರೋದಿಲ್ಲ, ಬೇಗ ಖಾಲಿ ಆಗುತ್ತೆ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ಟಿಶ್ಯೂ ಪೇಪರ್ ಏನು ಹಾಕ್ತೇನೆ, ಡೈರೆಕ್ಟಾಗಿ ಇದೇ ಥರ ಮೊದಲು ಫ್ರೆಶ್ ಆಗಿರುವಂಥದ್ದನ್ನು ಹಾಕಿ ಅದ್ರ ಮೇಲೆ ಹಳೆ ಕೊತ್ತಂಬರಿ ಸೊಪ್ಪಿತ್ತಲ್ವ ಅದನ್ನು ಇಟ್ಕೋತೀನಿ. ಏಕೆಂದರೆ ಹಳೇದು ಬೇಗ ಖಾಲಿ ಆಗುತ್ತೆ, ಹೊಸದು ಹಾಗೇ ಇರುತ್ತೆ, ನಿಧಾನವಾಗಿ ಬಳಸ್ಕೋಬೋದು ಅಂತ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.